ಸರ್, ಕಳೆದ ವಾರ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಗಳು ಬಂದಾಗ ಮುಸ್ಲಿಂ ಅಸ್ಮಿತೆ ವಿಚಾರ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಸಭಾತ್ಯಾಗ ಮಾಡ್ತಾರೆ. ಅವ್ರ ಹಿಂದೆ ಮಲ್ಲಣ್ಣ, ಎಸ್ ಮಲ್ಲಿಕಾರ್ಜುನ್ ಒಬ್ಬರೇ ಬರ್ತಾರೆ, ಬೇರೆ ಯಾರು ಕ್ಯಾರೆ ಅಂದಿಲ್ಲ ಅನ್ನೋದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಹಿನ್ನಡೆ ಆಗ್ತಾ ಇದೆಯಾ? ಜಮೀರ್ ಅಹಮದ್ ಖಾನ್ ನಂಗೆ ಅಸಮಾಧಾನ ಆಗಿರೋದು ನಿಜ, ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಿಂದ ಅಂದರು. ಸಿದ್ದರಾಮಯ್ಯನವರು ಇದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಈ ಕದನ ಬೇರೆ ಯಾವ ಹಂತಕ್ಕೆ ಹೊರಳುತ್ತೆ ಅಂತ ಸರ್? ರಿಸಲ್ಟ್ ಬಂದ ಮೇಲೆ ಯಾರ ಮೈಂಡ್ ಸೆಟ್ ಏನು ಗೊತ್ತಾಗುತ್ತೆ, ಯಾರ ಅಪ್ಸೆಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಅವರು ಮೌನವಾಗಿರೋದು ಯಾಕೆ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಅವ್ರು ಮೌನವಾಗಿರುವಾಗ ತಾವು ಮಾತಾಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಮುಸ್ಲಿಂ ಅಸ್ಮಿತೆ ಮತ್ತು ಮುಸ್ಲಿಂ ಸ್ವಾಭಿಮಾನದ ಪ್ರಶ್ನೆನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಏನು ಅವರ ಆಟವನ್ನು ಶುರು ಮಾಡಿದ್ರು, ಅವೇ ಅಸ್ತ್ರಗಳು, ಅವೇ ಬಾಣಗಳು, ತಿರುಗು ಬಾಣ ಅನ್ನೋ ತರ ಡಿ ಕೆ ಶಿವಕುಮಾರ್ಗೆ ಈಗ ಮುಸ್ಲಿಂ ಅನ್ನೋದು ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ವಾ ಸರ್? ಈಗ ಈ ಶಾಸಕರಿಗೆ ಸಿದ್ದರಾಮಯ್ಯನವ್ರನ್ನ ದೂರ ಇಟ್ಟರೆ ಮತಗಳು ಬರಲ್ಲನಪ್ಪ ಅಂತ, ಈ ಕಡೆ ಡಿ ಕೆ ಶಿವಕುಮಾರ್ ದೂರ ಇಟ್ಟರೆ ಎಲೆಕ್ಷನ್ ದುಡ್ಡು ಗಿಡ್ ಕೊಡಲ್ಲನಪ್ಪ. ಅಹಿಂದ ಏನಾದ್ರೂ ನೀವು ಮಾಡಕ್ ಹೋದ್ರೆ ಅವ್ರನ್ನ ಎತ್ತಿ ಕಟ್ಟೋದು ಬಹಳ ಸಾಧ್ಯ. ಅಂತ ಶಕ್ತಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ಕಾಲೆಳೆಯಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಸಿದ್ದರಾಮಯ್ಯ ಯೋಚನೆ ಮಾಡ್ತಿರ್ತಾರೆ. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಹ್ಯಾಂಗ್ ಮಾಡ್ಬೇಕು, ಸಂಪನ್ಮೂಲ ಕೊಡ್ಬೇಕು ಬೇಡವೋ ಅಂತೇಳಿ ಡಿ ಕೆ ಯೋಚನೆ ಮಾಡ್ತಾರೆ. ಸಮಸ್ಯೆ ಬಗೆಹರಿಲ್ಲ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಕರ್ನಾಟಕ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ? ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾ ಇದಾರಲ್ಲ, ಯಾರ ವಿರುದ್ಧ ದೂರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್? ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬಳಿ ಏನಾದರೂ ಸಾಕ್ಷ್ಯಾಧಾರಗಳಿದಾವ? ಮೇ 20ಕ್ಕೆ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ಮಾತಿದೆಯಲ್ಲ, ಅದು ನಿಜವಾಗುತ್ತಾ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದೇನಂದ್ರೆ ಇದು ಒಂಥರ ಬೂದಿ ಮುಚ್ಚಿದ ಕೆಂಡ ಅನ್ನೋ ಥರ ಕಾಂಗ್ರೆಸ್ನ ವಾತಾವರಣ ಸದ್ಯಕ್ಕಿದೆ. ಇದು ಯಾವ ರೀತಿ ಸ್ಫೋಟಗೊಳ್ಬೋದು ಅಥವಾ ಜ್ವಾಲೆಯಾಗಿ ಹೊತ್ತಿ ಉರಿಬೋದು ಸರ್? ಇದು ಒಂದು ಈ ಬೂದಿ ಮುಚ್ಚಿದ ಕೆಂಡ ಇದೆಯಲ್ಲ, ಅದು 23ರಲ್ಲಿ ಸರ್ಕಾರ ಬಂದ ದಿನದಿಂದ ಇದು ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡನೆ. ಅಧಿಕಾರದ ತಿಕ್ಕಾಟ ಯಾವಾಗ ಪಡಿತೀವಿ, ಇದು ನಡೆದುಕೊಂಡೇ ಬಂದದ್ದು. ಆಯಾ ಕಾಲಘಟ್ಟದಲ್ಲಿ ಅದು ಬೇರೆ ಬೇರೆ ರೂಪವನ್ನ ಪಡೆದಿದೆ. ಹೌದು. ಈಗ ಪೇಷನ್ಸ್ ಅನ್ನೋದಿದೆಯಲ್ಲ, ತಾಳ್ಮೆ ಅನ್ನೋದಿದೆಯಲ್ಲ, ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರಿಗೆ ತಾಳ್ಮೆ ಹೊರಟು ಹೋಗ್ತಾ ಇದ್ದಾಗಿದೆ. ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ತಾಳ್ಮೆ, ಸಿದ್ದರಾಮಯ್ಯ ತಾಳ್ಮೆ ಇದ್ದ ಹಾಗೆ ಪ್ರದರ್ಶನ ಮಾಡ್ತಾರೆ, ಬಟ್ ಅವರು ಕೂಡ ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಅದು ಯಾಕೆ ಅಂತ ನಾವು ಯೋಚನೆ ಮಾಡ್ಬೋದು. ಈಗ 20ನೇ ತಾರೀಕಿಗೆ ಹೋಗೋದು ಡೆಡ್ ಲೈನು, ಅದು ಒಂದು ಪಾರ್ಟ್. ಇವತ್ತು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್, ಇವತ್ತು ಹೋಗ್ತಿದ್ದಾರೆ. ಮತ್ತೆ ಡೆಡ್ ಲೈನ್ 20ಕ್ಕೆ, ಮೇ 20ಕ್ಕೆ. ಆದ್ರೆ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಈ ಬಿಕ್ಕಟ್ಟು ಸ್ಫೋಟಗೊಂಡಿದ್ದು ದಾವಣಗೆರೆ ಚುನಾವಣೆಯ ಸಂದರ್ಭದಲ್ಲಿ. ಅಲ್ಲ, ಇದು ನೆಪ ಅಷ್ಟೇ ಸರ್, ಅದು ದಾವಣಗೆರೆ ನೆಪ ಕಾಯ್ತಾ ಇದ್ರು ಅಂತ. ಅದು ಹೇಗೆ ಅಂತ ಅಂದ್ರೆ, ಒಂದು ದಾವಣಗೆರೆ ಚುನಾವಣೆ ಅನ್ನೋದು ಸಿಂಬಾಲಿಕ್ ಆದ್ದು. ಅದು ಕೇವಲ ಆ ಚುನಾವಣೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಫೈಟ್ ಆಗಿರ್ಲಿಲ್ಲ. ಕಾಂಗ್ರೆಸ್ ಒಳಗಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಫೈಟ್ ಆಗಿಯೂ ಪರಿವರ್ತನೆ ಆದ್ದು, ಟಿಕೆಟ್ ಪಡೆಯೋದ್ರಿಂದ ಸಮೇತ ಆದದ್ದು. ಸೊ ಅದಾದ್ಮೇಲೆ ಯಾವಾಗ ಚುನಾವಣೆ ಮತದಾನ ಮುಗೀತು, ತಕ್ಷಣ ಈ ಇಬ್ಬರು ನಾಯಕರುಗಳು ಎಚ್ಚರಗೊಂಡು ಅವರು ತಮ್ಮದೇ ಆದ ಆಟವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲು ಯು ಟೇಕ್ ಚೀಫ್ ಮಿನಿಸ್ಟರ್. ಸೊ ಈಗ ಏನು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಅಂದ್ರೆ, ಈ ಮುಸ್ಲಿಂ ಬಂಡಾಯ ಅಂತ ಏನು ಕರೆಯಲಾಗ್ತಾ ಇದೆ, ಅದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರೆ. ಕ್ವಶನ್ ನಂಬರ್ 1. ಸೆಕೆಂಡ್, ಈ ಮುಸ್ಲಿಂ ಬಂಡಾಯ ಅನ್ನುವುದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವ ಕನಸಿಗೆ ಕೊಡಲಿ ಪೆಟ್ಟಾಗತ್ತ. ಈ ಎರಡು ಪ್ರಶ್ನೆಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ಹೌದು. ಮೊದಲನೇ ವಿಚಾರಕ್ಕೆ ಬಂದ್ರೆ, ಸಿದ್ದರಾಮಯ್ಯನವರು ಇದರ ಹಿಂದೆ ಇದ್ದಾರೆ ಅನ್ನುವ ಅನುಮಾನ ಬರೋದ ಕಾರಣ ಅಂದ್ರೆ ಅವರ ಮೌನ. ಯಾಕೆಂದ್ರೆ ಅವರು ಮತ್ತು ಇಡೀ ಈ ಬೆಳವಣಿಗೆಯ ಸಂದರ್ಭದಲ್ಲಿ ಅವ್ರು ಕೆಲವೊಮ್ಮೆ ತುಂಬಾ ಹೇಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಕೆಲವೊಮ್ಮೆ ರಿಯಾಕ್ಟ್ ಮಾಡಲ್ಲ. ಸೊ ನಸೀರ್ ಅಹಮದ್ ಅವರನ್ನ ನೀವು ಪೊಲಿಟಿಕಲ್ ಸೆಕ್ರೆಟರಿನ ಸಸ್ಪೆಂಡ್ ಮಾಡ್ಬಿಟ್ಟು, ಸೊ ಇದ್ದಕ್ಕಿದ್ದಾಗ ಸಸ್ಪೆಂಡ್ ಮಾಡಿದ್ದು. ಅದ್ರ ಜೊತೆಗೆ ಬಹಳ ಇದ್ರ ಜಾಯಿಂಟ್ ಆಗ್ಬೇಕಾದ್ದು ಅವರನ್ನ ಒಂದು ರೀತಿಯಲ್ಲಿ ಅವರಿಗೆ ಸಿಟ್ಟು ಬರುವಂತೆ ಟ್ರೈ ಮಾಡ್ತಾ ಇರುವವರು ರಾಜಣ್ಣ ಅಂತವ್ರು. ದೇ ಆರ್ ಪ್ಲೇಯಿಂಗ್. ರಾಜಣ್ಣ ಹೇಗೆ ಆಟ ಆಡ್ತಿದ್ದಾರೆ ಅಂತಂದ್ರೆ, ಒಂದು ಪ್ರವೋಕ್ ಮಾಡ್ತಾ ಇರೋ ಸುಮ್ಮನಿದ್ದಾರೆ. 2 ಸಲ ಮಾಟ ಮಂತ್ರ ಮಾಡಿಸಿರ್ಬೇಕು ಅನ್ನೋದು, ಎದ್ದು ನಿಂತ್ಕೊಳ್ಳಿ, ವಿಲ್ ಹ್ಯಾವ್ ಟು ಫೈಟ್ ಅನ್ನೋದು. ಅದ್ರ ಜೊತೆ ನಡುವೆ
ಅದು ಇದು ಲೆಕ್ಕಾಚಾರಗಳು ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿದಿರಿ. ಕೆಲವು ಶಾಸಕರು ಅವರು ಮುಖ್ಯಮಂತ್ರಿ ಬದಲಾದ್ರೆ ನಾವಿಲ್ಲ ಅನ್ನೋ ಹೌದು ರೀತಿ. ಹೌದು ಅಂದ್ರೆ ಸಿದ್ದರಾಮಯ್ಯನವರ ಕ್ಯಾಂಪು ಹ್ಮ್ ಈ ರೀತಿಯ ಹ್ಮ್ ಕಾರ್ಯ ಚಟುವಟಿಕೆಯಲ್ಲಿ ಹ್ಮ್ ನಿರತ ಆಗಿದೆ ಅನ್ನೋದು ಒಂದು ಪಾರ್ಟ್. ಹ್ಮ್ ಕಮಿಂಗ್ ಟು ದ ಡಿ ಕೆ ಶಿವಕುಮಾರ್. ಹ್ಮ್ ಡಿ ಕೆ ಶಿವಕುಮಾರ್ಗೆ ಈ ಮುಸ್ಲಿಂ ಕಾರ್ಡ್ ಅನ್ನೋದೇನಿದೆ ಹ್ಮ್ ಇದು ಈ ರೀತಿ ವರ್ಕ್ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ ದಿಸ್ ಫಸ್ಟ್ ಥಿಂಗ್. ಹ್ಮ್ ಅವರು ಈ ಅಹಿಂದ ಅನ್ನುವುದೇನಿದೆ ಈ ಅಹಿಂದವನ್ನ ದುರ್ಬಲಗೊಳಿಸುವ ಮೂಲಕ ತಮ್ಮ ರಾಜಕೀಯ ಲಾಭವನ್ನ ಪಡೆಯುವ ಒಂದು ಆಲೋಚನೆ ಇತ್ತು. ಹ್ಮ್ ಅಂದ್ರೆ ಅವರ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕಿಂತ ಮುಖ್ಯವಾಗಿ ಎದುರಾಳಿ ಶಕ್ತಿಯನ್ನು ಕುಗ್ಗಿಸೋದೇ ಕುಗ್ಗಿಸುವುದು ಅವರ ಉದ್ದೇಶ. ರಣತಂತ್ರ. ಅದಕ್ಕೆ ಅವರು ಸುರ್ಜೇವಾಲಾ ಅಂತ ಅವ್ರನ್ನ ಬಳಸ್ಕೊಂಡ್ರು. ಕಾಂಗ್ರೆಸ್ ಎಂದೂ ಕೂಡ ಈ ರೀತಿ ಹೇಸ್ಟಿಯಾಗಿ ರಿಯಾಕ್ಟ್ ಮಾಡಲ್ಲ. ಹ್ಮ್ ಯಾರಾದ್ರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ನೋಟಿಸ್ ಕೊಡ್ತಾರೆ. ಹ್ಮ್. ಅದಕ್ಕೊಂದು ಶಿಸ್ತು ಕಮಿಟಿ, ಕರ್ನಾಟಕದಲ್ಲಿ ರೆಹಮಾನ್ ಖಾನ್ ಅವರ ಶಿಸ್ತು ಕಮಿಟಿ ಹೌದು ಇದೆ. ಅಧ್ಯಕ್ಷರು. ಅದು ಇರೋದು ಯಾಕದು? ಹ್ಮ್ ನೀವು ಅವರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಹ್ಮ್ ರೆಹಮಾನ್ ಖಾನ್ ಕಮಿಟಿಗೆ ಇದನ್ನ ರೆಫರ್ ಮಾಡಬೇಕಾಗಿತ್ತು. ಹ್ಮ್ ಯಾಕೆ ರೆಫರ್ ಮಾಡಿಲ್ಲ? ಯಾಕೆ ಇದು ಏಕಾಏಕಿ? ಮುಸ್ಲಿಂ ಫ್ಯಾಕ್ಟರ್ ಅನ್ನುವ ಕಾರಣಕ್ಕೆ ಮಾಡಿಲ್ವೋ? ಹ್ಮ್ ಸೊ ಅದ್ರ ಜೊತೆಗೆ ಇಬ್ಬರನ್ನ ನಾವು ಚರ್ಚೆ ಮಾಡಿದ್ವಿ. ಇಬ್ರು ಮುಸ್ಲಿಂ ನಾಯಕರನ್ನೇ ಕರ್ಕೊಂಡೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಡೀ ಪ್ರಕರಣವನ್ನ ಹೌದು ಮಾಡಿದ್ದು. ಹೌದು ಸೊ ಅಂದ್ರೆ ಒಂದು ಇವರಿಗೆ ದುರ್ಬಲಗೊಳಿಸುವ ಒಂದು ಅಹಿಂದವನ್ನ ದುರ್ಬಲಗೊಳಿಸುವ ಒಂದು ಯತ್ನವನ್ನ ಹ್ಮ್ ಡಿ ಕೆ ಶಿವಕುಮಾರ್ ಮಾಡಿದರೆ ಅದೇ ಅಸ್ತ್ರವನ್ನ ಹಿಡಿದುಕೊಂಡು ತಮ್ಮ ಮೌನ ಮತ್ತು ಮಾತಿನ ಮೂಲಕ ಅವರು ಬೇರೆ ಸಂದೇಶವನ್ನ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೊಡಕ್ ಶುರು ಅಲ್ಲ ಮಾಡಿದ್ರು. ಈಗ ಏನಾಗಿತ್ತು ಅಂದ್ರೆ ಸರ್, ಈಗ ಮುಸ್ಲಿಂ ಅಸ್ಮಿತೆ ಮತ್ತು ಮುಸ್ಲಿಂ ಸ್ವಾಭಿಮಾನದ ಪ್ರಶ್ನೆನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಏನು ಅವರ ಆಟವನ್ನ ಶುರು ಮಾಡಿದ್ರು, ಹೇಗೆ ಸಿದ್ದರಾಮಯ್ಯನವರ ವಿರುದ್ಧ ಅಸ್ತ್ರಗಳನ್ನ ಬಾಣಗಳನ್ನ ಬಿಡ್ಲಿಕ್ಕೆ ಶುರು ಮಾಡಿದ್ರು, ಅವೇ ಅಸ್ತ್ರಗಳು ಅವೇ ಬಾಣಗಳು ತಿರುಗು ಬಾಣ ಅನ್ನೋ ತರ ಡಿ ಕೆ ಶಿವಕುಮಾರ್ಗೆ ಈಗ ಮುಸ್ಲಿಂ ಅನ್ನೋದು ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಸರ್ ಈಗ? ಅದೇ ನಾನು ಹೇಳ್ತಾ ಇದ್ದೆ. ಅಂದ್ರೆ ಈಗ ಈ ಮುಸ್ಲಿಂ ಕರ್ನಾಟಕದಲ್ಲಿ ಮುಸ್ಲಿಮರನ್ನ ಮಾಡ್ತಿದ್ದಾರೆ ಬಿಡ್ತಾರೆ, ಡಿಫ್ರೆಂಟ್ ಇಶ್ಯೂ. ಹ್ಮ್ ಅವರಿಗೆ ಅನ್ಯಾಯ ಆಗ್ತಿದೆ, ತುಳಿಯಲಾಗ್ತಿದೆ ಅನ್ನೋ ವಾತಾವರಣನ ಇಡೀ ದೇಶದಲ್ಲಿ ಸ್ಪ್ರೆಡ್ ಮಾಡಿದ್ದು, ಹೌದು ಸ್ಪ್ರೆಡ್ ಆಗಿದ್ದು. ಹೌದು ಸೊ ಇದು ಒಂದು ಗೇಮ್ ಪ್ಲಾನ್ ಅಂತ. ಹ್ಮ್ ಅದರಿಂದ ಈ ಗೇಮ್ ಪ್ಲಾನ್ ಮುಖ್ಯಮಂತ್ರಿಗಳು ಮಾಡಿರ್ಬೋದು, ಮಾಡಿದೆ. ನನ್ನ ಹತ್ರ ಯಾವುದೇ ದಾಖಲೆಗಳಿಲ್ಲ. ಬಟ್ ಐ ಆಮ್ ಓನ್ಲಿ ಅನಲೈಸಿಂಗ್ ಇಟ್. ಮಾಡಿರ್ಬೋದು. ಇದು ಡಿ ಕೆ ಶಿವಕುಮಾರ್ಗೆ ಇನ್ನಷ್ಟು ಫ್ರಸ್ಟ್ರೇಟ್ ಆಗೋದಕ್ಕೆ ಕಾರಣ ಆಗಿದೆ. ಕರೆಕ್ಟ್. ಅದರಿಂದ ಅವರು ಈಗ ಇವತ್ತೇನು ದೆಹಲಿಗೆ ಹೋಗಿದ್ದಾರೆ, ಇದೇ ಇಶ್ಯೂ ಡಿಸ್ಕಸ್ ಮಾಡ್ತಾರೆ. ಅವರು ಪಕ್ಷದ ಯಾರೋ ಸಿಕ್ಕರೆ ಇಡೀ ಈ ಮುಸ್ಲಿಂ ರಿಬೆಲ್ ಏನಿದೆ ಇದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಅನ್ಬೋದು, ಆರೋಪ ಮಾಡ್ಬೋದು. ಹಂಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿದ್ದಾರೆ, ಸಿದ್ದರಾಮಯ್ಯನವರ ವಿರುದ್ಧ ಕೆಲವೊಂದು ಚಾರ್ಜ್ ಶೀಟ್ ಗಳನ್ನ ಫೈಲ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಮಾಡ್ತಾರೆ. ಇದ್ದಾರೆ. ಅಂದ್ರೆ ಇದೇನ್ ನಡೆಯುತ್ತೆ ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಸರ್ ಸಿದ್ದರಾಮಯ್ಯ ಹೇಳದೆ ಮಾಡಲ್ಲ, ಹಾ ಸಿಎಂ ಪ್ರಿನ್ಸಿಪಲ್ ಸೆಕ್ರೆಟರಿ ಸಿಎಂ ಗಮನಕ್ಕೆ ಬರ್ದಂಗ್ ಮಾಡಲ್ಲ. ಇದನ್ನ ಒಂದ್ ರೀತಿ ಸಿಸ್ಟಮೆಟಿಕ್ ಆಗಿ ದೂರು ಕೊಡುವ ರೀತಿ ಮಾತಾಡದಿದ್ರು ಕೂಡ ಇಡೀ ಈ ಮುಸ್ಲಿಂ ರಿಬೆಲ್ ಮತ್ತು ಅದು ಕಾಂಗ್ರೆಸ್ ಪಕ್ಷದ ಮೇಲೆ ಬೀರಿರುವ ದುಷ್ಪರಿಣಾಮಕ್ಕೆ ಮುಖ್ಯಮಂತ್ರಿಗಳೇ ಕಾರಣ, ಅವ್ರು ತಡಿಬಹುದಾಗಿತ್ತು. ಯಾರು ಕಾರಣ ಅನ್ನೋದನ್ನ ಸೂಚ್ಯವಾಗಿ ಹೇಳಕ್ಕೆ ಹೈಕಮಾಂಡ್ಗೆ ಈಗ ಅವ್ರು ಹೇಳಕ್ ಟ್ರೈ ಮಾಡ್ತಾರೆ, ಹೌದು ಹೇಳಿರ್ತಾರೆ. ಆದರೆ ಇದರ ಪರಿಣಾಮ ದೀರ್ಘಕಾಲೀನವೂ ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಬಿಕ್ಕಟ್ಟಿಗೆ ಸಿಕ್ಕಾಕಲ್ಲ. ಹೌದು. ಆಮೇಲೆ ಈಗ ಏನಾಗುತ್ತೆ, ನಿರೀಕ್ಷಿಸಿದಂತೆ ಪಂಚರಾಜ್ಯಗಳ ಚುನಾವಣೆಗೂ ಇವತ್ತು ಮುಗಿದೋಗುತ್ತೆ. ಹೌದು, ಮುಗಿದೋಗೋದ್ರಿಂದ ಹೈಕಮಾಂಡ್ ಒಂದ್ಸಲಿ ಎಲೆಕ್ಷನ್ ಅದು ಇದು ಅನ್ನೋ ಲೆಕ್ಕಾಚಾರ ಇರಲ್ಲ. ಇದೇ ಸರಿಯಾದ ಸಂದರ್ಭ ಸ್ಪಷ್ಟಪಡಿಸ್ಲಿ ಹೈಕಮಾಂಡ್, ನೀವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀರಾ ಇಲ್ವಾ ಅದು ಹೇಳಿ ಫಸ್ಟ್. ಅದೇ ಅದನ್ನ ಹೇಳೋದಿದ್ರು ಸರ್, ಈಗ 4ನೇ ತಾರೀಕು ರಿಸಲ್ಟ್ ಅನ್ನೋ ತರ ಡಿ ಕೆ ಶಿವಕುಮಾರ್ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿರ್ಬೋದು. ಆದ್ರೆ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಯಾರ್ಯಾರ ಮೈಂಡ್ ಸೆಟ್ ಏನು ಗೊತ್ತಾಗುತ್ತೆ, ಯಾರ ಅಪ್ಸೆಟ್ ಅನ್ನೋದು ಗೊತ್ತಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರ ರಿಸಲ್ಟ್ ಮೇಲೆ ಇದೆ. ಕಾಂಗ್ರೆಸ್ ದುರ್ಬಲವಾಗುತ್ತಾ, ಹೈಕಮಾಂಡ್ ದುರ್ಬಲ ಆದ್ರೆ ಅವಾಗ ಯಾರು ಪವರ್ಫುಲ್ ಆಗ್ತಾರೆ, ಅದು ಗಿವನ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಡಿಸೈಡ್ ಆಗುತ್ತೆ. ಆದ್ರೆ ಈಗ ಕರ್ನಾಟಕ ರಾಜಕಾರಣದಲ್ಲಿ ಮತ್ತು ಇಂಡಿಯಾ ರಾಜಕಾರಣದಲ್ಲಿ ಬಹಳ ಗಂಭೀರವಾಗಿ ನಡೆಯುತ್ತಿರುವ ಚರ್ಚೆ ಅಂತಂದ್ರೆ, ಸೊ ಮುಸ್ಲಿಂ ಅನ್ನ ಕರ್ನಾಟಕದಲ್ಲಿ ಸ್ಕೇಪ್ ಗೋಟ್ ಮಾಡಿದಾರ ಅನ್ನೋ ಪ್ರಶ್ನೆ ಗಂಭೀರವಾಗಿ ಚರ್ಚೆ ನಡೆಯುವಂತ ಒಂದು ವಾತಾವರಣ ಸೃಷ್ಟಿ. ಅಲ್ಲ ಸರ್, ಈಗ ಮುಸ್ಲಿಂ ನಾಯಕರು ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಸಿಡಿದಿದ್ದಾರೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಗೆ ಬೇಕಾದ್ರೆ ಮುಸ್ಲಿಮ್ರು ಅನಿವಾರ್ಯ ಇರ್ಬೋದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಯಾವ ದಿಕ್ಕಿನತ್ತ ಹೊರಳ್ತಾ ಇದೆ ಸರ್ ಈ ಹೋರಾಟ? ಇದು ಯಾವ ತಾರ್ಕಿಕ ಹಂತಕ್ಕೆ ಹೋಗ್ಬಿಟ್ಟುತ್ತೆ? ಹೇಗೆ ಗೊತ್ತಾ ನಿಮ್ಗೆ, ಒಂದು ಒಬ್ಬ ಸಾಮಾನ್ಯ ಮುಸ್ಲಿಂ ಹೇಗೆ ಆಲೋಚನೆ ಮಾಡ್ತಾನೆ ಅನ್ನೋದು ಒಂದಾದ್ರೆ, ಮುಸ್ಲಿಂ ನಾಯಕತ್ವದ ಪ್ರಶ್ನೆ ಇದೆಯಲ್ಲ, ಆ ಫೈಟ್ ಈಗ ಬಂದು ಆಗ್ತಾ ಇರೋದು. ಒಂದು ಜಮೀರ್ ಅವರ ಮುಸ್ಲಿಂ ನಾಯಕತ್ವವನ್ನ ಸಲೀಂ ಅಹಮದ್ ಬದಲಾದವರು ಪ್ರಶ್ನಿಸ್ತಾ ಇದ್ದಾರೆ. ಅದರ ಹಿಂದೆ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಹೌದು ಅಲ್ವಾ? ಸೊ ಒಂದು ಕಡೆ ಈ ಇಡೀ ಮುಸ್ಲಿಂ ಸಮುದಾಯವನ್ನ ಡಿವೈಡ್ ಮಾಡಲಾಗಿದೆ.
ನಾಯಕರ ಹಂತದಲ್ಲಿ, ಐ ಡೋಂಟ್ ಸೇ ದಟ್ ಹ್ಮ್. ಕೆಳ ಹಂತದಲ್ಲಿ ಹೌದು ಏನಾಗುತ್ತೆ ಹೌದು ಹೌದು ಹೇಳಕ್ಕಾಗಲ್ಲ. ಹೌದು ಈ ನಾಯಕರ ಹಂತದಲ್ಲಿ ಅಂತ ಈ ಡಿವೈಡ್ ಏನಿದೆ, ಹ್ಮ್ ಈ ಡಿವೈಡ್ ಅನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವುದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೌದು ಅದಕ್ಕಾಗಿ ಈ ಇಶ್ಯೂದಲ್ಲಿ ಸಿದ್ದರಾಮಯ್ಯ ಅವರು ಅವರದೇ ಆಟವನ್ನು ಆಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಆಟ ಆಡೋದಕ್ಕೆ ಹೋಗಿ ಈ ಮೊದಲ ಸ್ಟೆಪ್ನಲ್ಲಿ ಐ ಥಿಂಕ್ ಒಂದು ಹೆಜ್ಜೆ ಹಿಂದಕ್ಕೆ ಹೋದಂಗೆ ಕಾಣುತ್ತೆ. ಕರೆಕ್ಟ್ ಎಸ್ ಸರ್. ಈಗ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮೊದಲು ಯಾರು ಮಾತಾಡ್ತಿರಲಿಲ್ಲ, ಅವರು ಪರಮಾಪ್ತ ಸಚಿವರು ಅಂತ. ಅವಾಗ ನೀವು ಕೋಟ್ ಮಾಡಿರೋ ಥರ ರಾಜಣ್ಣ ಹೇಳಿದ್ರು, ಯಾಕೋ CM ಹೆಲ್ಪ್ಲೆಸ್ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಅದಾದ್ಮೇಲೆ ಇಲ್ಲ ಅವ್ರು ಯಾಕೆ ಮಾತಾಡ್ತಿಲ್ಲ, ಮೋಸ್ಟ್ಲಿ ಮಠ ಮಂತ್ರ ಮಾಡಿಸಿರ್ಬೋದ್ರಿ, ಅದಕ್ಕೆ ಮಾತಾಡ್ತಾ ಇಲ್ಲ ಅಂದ್ರು. ಸತೀಶ್ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸತೀಶ್ ಜಾರಕಿಹೊಳಿ ಅವರು ಇಲ್ಲ ಮುಖ್ಯಮಂತ್ರಿಗಳ ಅಸಹಾಯಕತೆ ಇದೆ ಈ ವಿಚಾರದಲ್ಲಿ ಅಂದ್ರು. ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಎಸ್ ನಂಗೆ ಅಸಮಾಧಾನ ಆಗಿರೋದು ನಿಜ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಿಂದ ಅಂದ್ರು. ಹಾಗಾದ್ರೆ ಈ ಸಿದ್ದರಾಮಯ್ಯನವರು ಕೂಡ ಈಗ ಮಾತಾಡಲೇಬೇಕು, ಅವರಿಗೆಲ್ಲ ಅಂದ್ರು ಅವರ ಫಾಲೋವರ್ಸ್ಗಾದ್ರೂ ಮಾತಾಡಲೇಬೇಕು ಅನ್ನೋ ಥರ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರು ಇದಕ್ಕೇನಾದ್ರು ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಈ ಕದನ ಬೇರೆ ಯಾವ ಹಂತಕ್ಕೆ ಹೊರಳುತ್ತೆ ಅಂತ ಸರ್? ಸಿದ್ದರಾಮಯ್ಯ ಶುರು ಮಾಡಲ್ಲ ಅನ್ಸುತ್ತೆ. ಸಿದ್ದರಾಮಯ್ಯ ಈಗ ಅವರ ಸೈನ್ಯದಲ್ಲಿದೆಯಲ್ಲ, ಅವ್ರನ್ನ ಬೇರೆ ದಂಡ ನಾಯಕರು ಅವ್ರನ್ನ ಆ ಕಡೆ ಬಿಟ್ಟಿದ್ದಾರೆ. ಯೂಸ್ವಲಿ ಯುದ್ಧದಲ್ಲಿ ರಾಜ ಒಮ್ಮೆಲೆ ಇಳಿಯಲ್ಲ. ಕರೆಕ್ಟ್. ರಾಜ ಕೂತಿರ್ತಾನೆ, ಮೊದಲು ಸೈನ್ಯ ಬಿಟ್ಟಿರ್ತಾನೆ, ಸೇನಾಧಿಪತಿಗಳನ್ನ ಬಿಟ್ಟಿರ್ತಾನೆ. ಹಾಗೆ ಅವ್ರು ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಬಿಟ್ಟಿರುವ ಈ ಜನಗಳು ನೀವು ಯಾರ್ಯಾರ ಹೆಸರು ಹೇಳಿದಾರಲ್ಲ, ಅವರ ಹೇಳಿಕೆಗಳು ಏನಿವೆ ಅದನ್ನೆಲ್ಲ ನೀವು ಜೋಡಿಸಿ ನೋಡಿದಾಗ ಇಡೀ ಚಿತ್ರಣ ನಮಗೆ ಗೊತ್ತಾಗ್ತಾ. ಸೊ ಆ ಮೂಲಕ ಅವರು ಹೈಕಮಾಂಡ್ಗೆ ಯಾವ ಸಂದೇಶವನ್ನು ಕೊಡಬೇಕು ಅದು ಕೊಟ್ಟಿದ್ದಾರೆ. ಒಂದು, ಅಹಿಂದ ಏನಿದೆ ಅದು ನನ್ನದೇ ಶಕ್ತಿ, ನೀವೇನು ಮಾಡಕ್ಕಾಗಲ್ಲ. ನೀವು ಅಹಿಂದವನ್ನ ನೀವು ತಿರಸ್ಕರಿಸಿ ಡಿ ಕೆ ಶಿವಕುಮಾರ್ ಅವರ ಅಪ್ಪರ್ ಕಾಸ್ಟ್ ರಾಜಕಾರಣಕ್ಕೆ ಹೋದ್ರೆ ಮುಸ್ಲಿಮರು ತಿರುಗಿ ಬೀಳ್ತಾರೆ, ಪರಿಣಾಮ ನೀವೇ ಹಣೆ. ಐ ಆಮ್ ನಾಟ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಪರ್ಸನ್. ಈ ಸಂದೇಶವನ್ನ ಸಿದ್ದರಾಮಯ್ಯ ತಮ್ಮ ಇವ್ರ ಮೂಲಕ ಕೊಡುತ್ತಿದ್ದಾರೆ. ಅದರಿಂದ ಅವ್ರನ್ನ ಕೆದಕುವ ರೀತಿ ಇದು ಅಂಡರ್ಸ್ಟ್ಯಾಂಡಿಂಗ್. ಇದು ರಾಜಣ್ಣವರಿಗೂ ಸಿದ್ದರಾಮಯ್ಯ ಹತ್ರ ಮಾತಾಡಿರ್ತಾರೆ, ಸಿದ್ದರಾಮಯ್ಯ ರಾಜಣ್ಣ ಹತ್ರ ಮಾತಾಡಿರ್ತಾರೆ. ಸೊ ಅವ್ರು ಮೌನವಾಗಿರೋದು ಯಾಕೆ ಅನ್ನೋದು ಇವ್ರಿಗೆ ಗೊತ್ತಿದೆ. ಅವ್ರು ಮೌನವಾಗಿರುವಾಗ ತಾವು ಮಾತಾಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಏನಾಗಿತ್ತು ಅಂದ್ರೆ ಸರ್, ಕಳೆದ ವಾರ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಗಳು ಬಂದಾಗ, ಮುಸ್ಲಿಂ ಅಸ್ಮಿತೆ ವಿಚಾರ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಸಭಾತ್ಯಾಗ ಮಾಡ್ತಾರೆ. ಅವ್ರ ಹಿಂದೆ ಮಲ್ಲಣ್ಣ, SS ಮಲ್ಲಿಕಾರ್ಜುನ್ ಒಬ್ಬರೇ ಬರ್ತಾರೆ, ಬೇರೆ ಯಾರು ಕ್ಯಾರೆ ಅಂದಿಲ್ಲ ಅನ್ನೋ ಥರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಹಿನ್ನಡೆ ಆಗ್ತಾ ಇದೆಯಾ ಈ ಥರದ ವಿಚಾರಗಳು? ಅದಕ್ಕಾಗಿನೇ ಡಿ ಕೆ ಶಿವಕುಮಾರ್ ದೆಹಲಿ ಮೇಲೆ ಅಂದ್ರೆ ದೆಹಲಿ ಕಡೆ ಬೆಟ್ ತೋರಿಸ್ತಾ ಇದ್ದಾರೆ, ದೆಹಲಿ ಮೇಲೆ ಡಿಪೆಂಡ್ ಆಗಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ತರ ಮಾತುಗಳಿದ್ದಾಗ ಇದನ್ನ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಾ? ಬಹಳ ಸರಳವಾಗಿ ನೀವು ಇಡೀ ಕರ್ನಾಟಕದ ಈ ಸಚಿವ ಸಂಪುಟದಲ್ಲಿ ಇರುವಂತವ್ರನ್ನ ನೋಡಿ, ಮಿನಿಸ್ಟರ್ಗಳನ್ನ ನೋಡಿ. ಈ ಕಾಂಗ್ರೆಸ್ನ ಬಹುಮುಖ್ಯವಾದ ಸ್ಟ್ರೆಂತ್ ಅಂದ್ರೆ ಈ ಅಹಿಂದ ಮತಗಳನ್ನ ಬಿಟ್ಟು ಅವ್ರು ಗೆಲ್ಲುವ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಅಪ್ಪರ್ ಕಾಸ್ಟ್ ಮತ ಬರಲ್ಲ ಕಾಂಗ್ರೆಸ್ಗೆ ಬರಲ್ಲ. ಹೌದು, ಇವ್ರಿಗೆ ಅನಿವಾರ್ಯ ಇದೆ. ಆ ಕಾರಣಕ್ಕಾಗಿ ನಾವು ಹಿಂದೊಮ್ಮೆ ಚರ್ಚೆ ಮಾಡಿದ್ವಿ. ಸೊ ಬಹಳಷ್ಟು ಜನ ಯಾರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅನ್ನೋರು ಕೂಡ ನಾವು ಬಹಿರಂಗವಾಗಿ ಬರಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕುರುಬರಿದ್ದಾರೆ ಕಂಡ್ರಿ, ಮುಸ್ಲಿಮರಿದ್ದಾರೆ ಅಂತ ಹೇಳಿ ದೂರ ಉಳಿದು ಈಗ ಏನಾಗ್ಬಿಡಿದೆ, ಶಾಸಕರಿಗೆ ಸಿದ್ದರಾಮಯ್ಯನವ್ರನ್ನ ದೂರ ಇಟ್ರೆ ಮತಗಳು ಬರಲ್ಲನಪ್ಪ ಅಂತ, ಈ ಕಡೆ ಡಿ ಕೆ ಶಿವಕುಮಾರ್ ದೂರ ಇಟ್ರೆ ಎಲೆಕ್ಷನ್ ದುಡ್ಡು ಗಿಡ್ ಕೊಡಲ್ಲ. ಸಂದಿಗ್ಧತೆಯಲ್ಲಿದ್ದಾರೆ ಅವರು. ಮತ್ತು ಅದ್ರಲ್ಲಿ ಅಲ್ಟಿಮೇಟ್ಲಿ ನೀವು ಕರ್ನಾಟಕದ ಕಾನ್ಸ್ಟಿಟ್ಯೂನ್ಸಿಲಿ ಸರ್, ನೀವು ಬಹುತೇಕ ಕಾನ್ಸ್ಟಿಟ್ಯೂನ್ಸಿಲಿ ಅಹಿಂದ ಮತಗಳು ನಿರ್ಣಾಯಕ. ಕರೆಕ್ಟ್. 90 ಕ್ಷೇತ್ರಗಳಲ್ಲಿ ಅಹಿಂದ ಯಾವ ಕಡೆ ಟರ್ನ್ ಆಗುತ್ತೋ ಆ ಕಡೆ ರಿಸಲ್ಟ್ ಬರೋ ಚಾನ್ಸ್. ನಿಮ್ಗೆ ಈ ಅಹಿಂದ ಏನಾದ್ರೂ ನೀವು ಹಿಂಗ್ ಮಾಡಕ್ ಹೋದ್ರೆ ಅವ್ರನ್ನ ಎತ್ತು ಕಟ್ಟೋದು ಬಹಳ ಸ್ವಲ್ಪ. ಕರೆಕ್ಟ್. ಅಂತ ಶಕ್ತಿ ಸಿದ್ದರಾಮಯ್ಯವ್ರಿಗಂತೂ ಇದೆ. ಹೌದು, ಎತ್ತು ಕಟ್ಟೋ ಶಕ್ತಿ ಅಂತೂ ಇದೆ. ನೀವೇನೋ ಆಟ ಆಡಿದ್ರೆ ಊರಲ್ಲಿ ಹೇಳ್ಬಿಟ್ರೆ ಸಾಕು. ಕರೆಕ್ಟ್. ಅದಕ್ಕೆ ನೀವು ಕರ್ನಾಟಕ ರಾಜಕಾರಣದಲ್ಲಿ ನಮ್ಗೆ ಗೊತ್ತಿದೆ, ಪರಮೇಶ್ವರ್ ಅವರೇ ಹೆಂಗ್ ಸೋಲಿಸಿದ್ರು ಅನ್ನೋದು ಗೊತ್ತಿದೆ ಅಲ್ವಾ. ದಟ್ ಇಸ್ ದ ಥಿಂಗ್. ಸೊ ಅದೇ ನಿರ್ಣಾಯಕ. ಅದರಿಂದ ಇವ್ರು ಫ್ರಸ್ಟ್ರೇಟ್ ಆಗಿ ಈಗ ಡೆಡ್ ಲೈನ್. ಹೌದು ಸರ್. ಈಗ ಒಂದು ಕಡೆ ಯಾವುದೇ ಪ್ರಶ್ನೆ ಬಂದ್ರು, ಯಾರೇ ಒತ್ತಡ ಹಾಕಿದ್ರು, ಯಾರೇ ಹೇಳಿದ್ರು, ಎಂಥ ಸಂದರ್ಭ ಬಿಟ್ಟರು ಬಂದ್ರು ಕೂಡ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡಬಾರ್ದು ಅನ್ನೋ ಹಠದಲ್ಲಿರುವಂಥ ಸಿದ್ದರಾಮಯ್ಯನವರು ಒಂದ್ ಕಡೆ ಇದ್ದಾರೆ. ಬೇರೆ ಏನೇ ಬಂದ್ರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದೇ ತೀರ್ಬೇಕಂತ ಹಠದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಇವರಿಬ್ಬರ ಗಲಾಟೆಯಲ್ಲಿ ಕಾಂಗ್ರೆಸ್ ಅಂತೂ ಈಗ ಒಡೆದ ಮನೆ ಅನ್ನೋ ಥರದ್ದು ಆಗಿದೆ. ಮನಸ್ಸುಗಳು ಒಡೆದಿದ್ದಾವೆ ಕಾಂಗ್ರೆಸ್ ಮನಗಳು. ಇದು ಸರಿ ಹೋಗುತ್ತಾ ಸರ್? ಮುಂದಿನ 2028ವರೆಗೂ ಸರಿ ಹೋಗಿ ಮುಂದೆ ಪಕ್ಷ ಮತ್ತೆ ಏನಾದ್ರೂ ಒಂದು ಸ್ಟ್ರೀಮ್ ಲೈನಿಂಗ್ ಬರುತ್ತಾ ಅಥವಾ ಹೆಂಗ್ ಅನ್ಸುತ್ತೆ? ಅನುಮಾನ ಇದೆ. ಒಂದು, ಸರ್ಕಾರಕ್ಕಿರುವ ಇನ್ಕಂಬೆನ್ಸಿ. ಹೌದು. ಎರಡನೇದಾಗಿ ಸರ್ಕಾರದ ಇಮೇಜ್ ಹಾಳಾಗ್ತಾ ಇದೆ, ಆಗಿದೆ, ಸುಮಾರು ಹಾಳಾಗಲ್ವಾ. ದಟ್ ಇಸ್ ಅ ಸೆಕೆಂಡ್ ಥಿಂಗ್. ಸೊ ಥರ್ಡ್ ಥಿಂಗ್,
ಇನ್ನು ಇವರು ಎಷ್ಟೇ ಒಂದಾದರೂ ಕೂಡ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಡಿ ಕೆ ಅವರ ಹಣ ಎರಡು ಸಂಪನ್ಮೂಲ ಒಂದಾಗುವ ಚಾನ್ಸಸ್ ಇಲ್ಲ. ಮತ್ತು So, ಮೊದಲಿನ ಅದ್ರ ತರ ಜೊತೆಗೆ ನಾಟಕ ಮಾಡಿ ಒಬ್ರೊಬ್ರು ಇವತ್ತಿನ ಕೈ ಇಟ್ಕೊಂಡು ಹೋಗಕ್ಕಾಗಲ್ಲ. ಜೊತೆಯಾಗಿ ಹೋದ್ರು ಇವತ್ತಿನ ದಿನ ಈ ಬೆಳವಣಿಗೆಯಲ್ಲಿ ಹ್ಮ್. ಯಾರ ಜೊತೆಗಿದೆ ಅಂತ ಗೊತ್ತಿದೆ, ಗೊತ್ತಿಲ್ಲ. ಗೊತ್ತಿದೆ. ಹಾ. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ಕಾಲೆಳೆಯಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಹ್ಮ್. ಸಿದ್ದರಾಮಯ್ಯ ಯೋಚನೆ ಮಾಡ್ತಿರ್ತಾರೆ. ಹ್ಮ್. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಹೆಂಗ್ ಮಾಡ್ಬೇಕು, ಸಂಪನ್ಮೂಲ ಕೊಡ್ಬೇಕೋ ಬೇಡವೋ ಅಂತೇಳಿ ಡಿ ಕೆ ಅವ್ರು ಟ್ರೈ ಮಾಡ್ತಿರ್ತಾರೆ. ಆದ್ರಿಂದ ಇವು ಈ ಆಂತರಿಕ ಇದ್ದಿದೆಯಲ್ಲ ಸಮಸ್ಯೆ ಬಗೆಹರಿಲ್ಲ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿ ವಿಲ್ ಸಫರ್. ಓಕೆ, ಅಂದ್ರೆ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ನಗರೇ ವಿಲನ್ ಅನ್ನೋದು ಮತ್ತೊಂದು ಪ್ರೂವ್ ಆಗುತ್ತೆ. ಎಸ್ ಎಸ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಿರಿಯ ಪತ್ರಕರ್ತರು ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಮಾತುಗಳು. ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ನವರೇ ವೈರಿಗಳು, ಕಾಂಗ್ರೆಸ್ ಅನ್ನು ಸೋಲ್ಸಕ್ಕೆ ಬಿಜೆಪಿ ಬರಬೇಕಾಗಿಲ್ಲ, ಕಾಂಗ್ರೆಸ್ ಮುಕ್ತ ಕರ್ನಾಟಕನೋ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕಂದ್ರೆ ಕಾಂಗ್ರೆಸ್ನವರೇ ಮಾಡ್ಕೋತಾರೆ, ಇದರಲ್ಲಿ ಅನುಮಾನವೇ ಬೇಡ ಅನ್ನೋಂಥ ಸ್ಪಷ್ಟವಾದ ಮಾತುಗಳನ್ನು ಶಶಿಧರ್ ಭಟ್ ಸರ್ ಹೇಳಿದ್ದಾರೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸರ್, ಕಳೆದ ವಾರ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಗಳು ಬಂದಾಗ, ಮುಸ್ಲಿಂ ಅಸ್ಮಿತೆ ವಿಚಾರದ ಬಂದಾಗ ಡಿ ಕೆ ಶಿವಕುಮಾರ್ ಸಭಾತ್ಯಾಗ ಮಾಡ್ತಾರೆ, ಅವ್ರ ಹಿಂದೆ ಮಲ್ಲಣ್ಣ, ಎಸ್ ಎಸ್ ಮಲ್ಲಿಕಾರ್ಜುನ್ ಒಬ್ಬರೇ ಬರ್ತಾರೆ, ಬೇರೆ ಯಾರು ಕ್ಯಾರೆ ಅಂದಿಲ್ಲ ಅನ್ನೋದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಹಿನ್ನಡೆ ಆಗ್ತಾ ಇದೆಯಾ? ಜಮೀರ್ ಅಹಮದ್ ಖಾನ್, ಎಸ್ ನಂಗೆ ಅಸಮಾಧಾನ ಆಗಿರೋದು ನಿಜ, ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಿಂದ ಅಂದರು. ಸಿದ್ದರಾಮಯ್ಯನವರು ಇದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಈ ಕದನ ಬೇರೆ ಯಾವ ಹಂತಕ್ಕೆ ಹೊರಳುತ್ತೆ ಅಂತ ಸರ್? ರಿಸಲ್ಟ್ ಬಂದ ಮೇಲೆ ಯಾರ್ಯಾರ ಮೈಂಡ್ ಸೆಟ್ ಏನು ಗೊತ್ತಾಗುತ್ತೆ, ಯಾರ ಅಪ್ಸೆಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಅವರು ಮೌನವಾಗಿರೋದು ಯಾಕೆ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಅವ್ರು ಮೌನವಾಗಿರುವಾಗ ತಾವು ಮಾತಾಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಮುಸ್ಲಿಂ ಅಸ್ಮಿತೆ ಮತ್ತು ಮುಸ್ಲಿಂ ಸ್ವಾಭಿಮಾನದ ಪ್ರಶ್ನೆನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಏನು ಅವರ ಆಟವನ್ನು ಶುರು ಮಾಡಿದ್ರು, ಅವೇ ಅಸ್ತ್ರಗಳು, ಅವೇ ಬಾಣಗಳು, ತಿರುಗು ಬಾಣ ಅನ್ನೋ ಥರ ಡಿ ಕೆ ಶಿವಕುಮಾರ್ಗೆ ಈಗ ಮುಸ್ಲಿಂ ಅನ್ನೋದು ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ವಾ ಸರ್? ಈಗ ಈ ಶಾಸಕರಿಗೆ ಸಿದ್ದರಾಮಯ್ಯನವ್ರನ್ನ ದೂರ ಇಟ್ಟರೆ ಮತಗಳು ಬರಲ್ಲನಪ್ಪ ಅಂತ, ಈ ಕಡೆ ಡಿ ಕೆ ಶಿವಕುಮಾರ್ ದೂರ ಇಟ್ಟರೆ ಎಲೆಕ್ಷನ್ಗೆ ದುಡ್ಡು ಗಿಡ್ ಕೊಡಲ್ಲನಪ್ಪ. ಕೊಡಲ್ಲ. ಈ ಅಹಿಂದ ಏನಾದ್ರೂ ನೀವು ಮಾಡಕ್ ಹೋದ್ರೆ ಅವ್ರನ್ನ ಎತ್ತಿ ಕಟ್ಟೋದು ಬಹಳ ಸಾಧ್ಯ. ಅಂತ ಶಕ್ತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ಕಾಲೆಳೆಯಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಸಿದ್ದರಾಮಯ್ಯ ಯೋಚನೆ ಮಾಡ್ತಿರ್ತಾರೆ. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಹೆಂಗ್ ಮಾಡ್ಬೇಕು, ಸಂಪನ್ಮೂಲ ಕೊಡ್ಬೇಕೋ ಬೇಡವೋ ಅಂತೇಳಿ ಡಿ ಕೆ ಅವ್ರು ಮಾಡ್ತಾರೆ. ಸಮಸ್ಯೆ ಬಗೆಹರಿಲ್ಲ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿ